ಸೊ ಫೈನಲಿ ಇಟ್ಸ್ ಹ್ಯಾಪನಿಂಗ್. ನನ್ನ ಎಂಗೇಜ್ಮೆಂಟ್ ದಿನ ಬಂದೇ ಬಿಡ್ತು. ಡನ್ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಇವತ್ತಿನ ಸ್ಪೆಷಲ್ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತು, ಪ್ರೀವಿಯಸ್ ವಿಡಿಯೋಯಿಂದ ನೋಡ್ಕೊಂಡು ಬರ್ತಾನೆ ಇದ್ದೀರಾ. ನಿನ್ನೆ ತಾನೇ ನೋಡಿದ್ರಿ ನನ್ನ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ಸ್ ಅಂತ. ಸೊ ಟುಡೇ ಈಸ್ ಮೈ ಎಂಗೇಜ್ಮೆಂಟ್ ಡೇ, ದಟ್ ಈಸ್ ಆನ್ 22nd February 2026. ಸೊ ಅದಕ್ಕೆ ನಾನಿವಾಗ 6:30 ಎದ್ದು ರೆಡಿಯಾಗಿ ಸ್ನಾನ ಮಾಡಿಕೊಂಡು ಈ ಥರ ಔಟ್ಫಿಟ್ಟಲ್ಲಿ ರೆಡಿಯಾಗಿದ್ದೀನಿ ಗೈಸ್. ಔಟ್ಫಿಟ್ ತೋರಿಸ್ಬಿಡ್ತೀನಿ ನಿಮಗೆ. ಓಕೆ, ಮನೆಯವರು ಕೂಡ ಆಲ್ರೆಡಿ ಎಲ್ಲ ಎದ್ದು ರೆಡಿ ಆಗವ್ರೆ. ಒಂದು ಸಣ್ಣ ಟೂರ್ ಮಾಡ್ಕೊಂಡು ಬಂದ್ಬಿಡೋಣ, ಬನ್ನಿ ಹೋಗೋಣ. ಎಲ್ಲ ರೆಡಿ ಆಗವ್ರೆ, ಸೊ ಲೆಟ್ಸ್ ಗೋ. ನಮ್ಮ ಕವಿತಕ್ಕರು ನಮ್ಮ ಅಮ್ಮವ್ರು ಹೆಂಗೆ ರೆಡಿ ಆಗವ್ರೆ. ನಮ್ಮ ಕವಿತಕ್ಕವರು ಹೆಂಗೆ ರೆಡಿ ಆಗವ್ರೆ. ಹಾಯ್ ಮಾಡು. ಹಾಯ್. ಆಲ್ರೆಡಿ ನಮ್ಮ ಮನೆಗೆ ನಮ್ಮ ಅಜ್ಜಿಯವರೆಲ್ಲ ಬಂದವ್ರೆ. ಇವಳು ಹಾಯ್. ಬಂದೆ ನಿಮ್ಮ ಹತ್ರಕ್ಕೂ ಬರ್ತೀನಿ. ಇದು ನಮ್ಮ ಅಣ್ಣವ್ರು, ಬಾಮೈದವರು, ನಮ್ಮ ತಾತವರು, ಇವರು ನಮ್ಮ ದೊಡ್ಡತ್ತೆ. ಹಾಯ್ ಮಾಡತ್ತೆ. ಇವರು ನಮ್ಮ ಅತ್ತಿಗೆಯವರು ಒಂಚೂರು ಬ್ಲಶ್ ಜಾಸ್ತಿ ಹಾಕೊಂಡ್ಬಿಟ್ಟವ್ರು ಗೈಸ್. ಇಲ್ಲಿ ನೋಡಿ ಪಂಡಿ ಮೇಡಮ್ ಇಳಿಸಿ ಕೆಳಿಕೆ ಒಳ್ಳ, ಇಳಿಸಿ ಕೆಳಿಕೆ. ಇವರು ನಮ್ಮ ಚಿಕ್ಕತ್ತೆ, ಅದೇ ಹಾಯ್ ಮಾಡತ್ತೆ. ಹಾಯ್, ಇಳಿಸಿ ಕೆಳಿಕೆ ಒಳ್ಳ, ಇಳಿತಲ್ಲ ಗೈಸ್. ನೋಡಿ ಎಷ್ಟು ಚಂದ ರೆಡಿ ಆಗೋಳೆ. ಡ್ರೆಸ್ ನೋಡಿ ಗೈಸ್, ಹೇಳ್ದು ಪುಟಾಣಿ ಡ್ರೆಸ್, ಪುಟಾಣಿ ಡ್ರೆಸ್ ಎಲ್ಲ ರೆಡಿ ಆಗಿಬಿಟ್ಟಾರೆ ಗೈಸ್. ಆಮೇಲೆ ನಮ್ಮ ಅಜ್ಜಿದಿರಲ್ಲ ಬಂದವ್ರೆ, ಅವ್ರನ್ನ ತೋರಿಸ್ಕೊತೀನಿ. ಪೂಜೆ ಮಾಡ್ಕೊಂಡು ಬನ್ನಿ ಅಲ್ಲ ಗೈಸ್. ನಮ್ಮ ಅಜ್ಜಿದಿರಲ್ಲ ಬಂದವ್ರೆ ಮನೆಗೆ. ಇವ್ರು ನಮ್ಮ ಅತ್ತೆ, ಇವ್ರು ನಮ್ಮ ಅಜ್ಜಿ. ಒಂದು ನಿಮಿಷ. ಇವ್ರು ನಮ್ಮ ಅಜ್ಜಿ, ಇವ್ರು ನಮ್ಮ ಮನೆ ಎಲ್ಲ. ತಾತ ಬಂದೈತೆ. ತಾತ ಹಾಯ್ ಮಾಡು. ತಾತ ಹಾಯ್ ಮಾಡು. ಹಾಯ್. ಇನ್ನು ನಮ್ಮ ಬಾಮೈದಾರು ರೆಡಿ ಆಗೋನೆ. ಬಸ್ ಬಂದಿದೆ, ಬಸ್ ಆಲ್ರೆಡಿ ರೆಡಿ ಇದೆ ಗೈಸ್. ಇನ್ನೂ ಎಲ್ಲ ಬರಬೇಕು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ. ನಾನು 10 ನಿಮಿಷ ಎಲ್ಲರೂ ಇಲ್ಲಿಂದ ಹೊರಡ್ತೀವಿ. ಸೊ ಫೈನಲಿ ಇಟ್ಸ್ ಹ್ಯಾಪನಿಂಗ್. ನನ್ನ ಎಂಗೇಜ್ಮೆಂಟ್ ದಿನ ಬಂದೇ ಬಿಡ್ತು. ಇಷ್ಟು ದಿನ ಪ್ರಿಪ್ರೇಷನ್ಸ್ ಆಯಿತು, ಶಾಪಿಂಗ್ ಆಯಿತು, ಅದೆಲ್ಲ ಆಯಿತು. ಇವಾಗ ಎಂಗೇಜ್ಮೆಂಟ್ ದಿನ ಬಂದೇ ಬಿಡ್ತು. ಆ್ಯಂಡ್ ನನ್ನ ಪರ್ಸನಲ್ ಡ್ರೈವರ್ ನಮ್ಮ ಅಣ್ಣ ಎಲ್ಲ ಹೋಗ್ಬಿಟ್ಟವನೇ, ಇನ್ನೂ ಬಂದಿಲ್ಲ ಅವನು. ಸೊ ಅವನ ಜೊತೆ ಕಾರಲ್ಲಿ ಹೋಗ್ಬೇಕು. ಸೊ ಬನ್ನಿ. ಅವನು ಹೊಟ್ಟೆ ಸಿಗ್ತೈತೆ ಅಂದ್ಬಿಟ್ಟು ತಿಂಡಿ ಮಾಡೋಕೆ ಹೋಗ್ಬಿಟ್ಟವನೇ. ನನಗೂ ಹೊಟ್ಟೆ ಸಿಗ್ತೈತೆ, ತಿಂಡಿ ಮಾಡಲ್ಲ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮೈಟ್ ಬಿ ನಾನು ಅಲ್ಲೇ ಹೋಗ್ಬಿಟ್ಟು ತಿಂಡಿ ಮಾಡ್ಬೋದು. ಸೊ ನಮ್ಮ ಅಣ್ಣ ಬರಲಿ. ಇನ್ ಅಡಿಷನ್ ಟು ದಾಟ್ ನಮ್ಮ ಮಾವರು ಇವಾಗ ಬಂದವ್ರೆ. ಯಾಕೆ ಮಾವ ಎಷ್ಟು ಲೇಟಾಗಿ ಬಂದಿದೆಯಾ? ಬೇಗ ಬರ್ಬೇಕು ತಾನೆ. ನೀವು ಎಷ್ಟು ಗಂಟೆಗೆ ಹೋಗ್ತೀರಿ ಇಲ್ಲಿ ಬಂದು ಏನು ಪ್ರಯೋಜನ ಗೊತ್ತು? ಎಷ್ಟು ಗಂಟೆಗೆ ಆಯ್ತದೆ? ಬೆಳಗ್ಗೆ ಎದ್ದು ಬರ್ತೀನಿ ಅಂದ್ರೆ ಕಳ್ಸ್ಬಿಡ್ಬೇಕು ನಿನ್ನ. ಜೈ ಡಾರ್ಲಿಂಗು ಈಗ ಬಂದಾ? ಗೈಸ್ ನೋಡಿ, ನಮ್ಮ ಜೈ ಡಾರ್ಲಿಂಗ್ ಈಗ ಬಂದೈತಿ. ಬಾ ಅತ್ತೆ, ಈಗ ಬಂದಾ ನಮ್ಮ ಅತ್ತೆ. ಸೊ ಎಲ್ಲ ಒಬ್ಬೊಬ್ರಾಗ ಬರ್ತಾರೆ ಗೈಸ್. ಬಂದಮೇಲೆ ಎಲ್ಲರದ್ದು ಕೊಲಾಜ್ ಮಾಡಿ ನೀಟಾಗಿ ಹಾಕ್ಬಿಡ್ತೀನಿ. ಓಕೆ. ಸೊ ಈಗ ಇಲ್ಲೆಲ್ಲ ಜಸ್ಟ್ ಪೂಜೆ ಮುಗಿಸಿದ್ರು. ಇದನ್ನು ಬುತ್ತಿ ತುಂಬಿಸ್ಬೇಕಂತಲ್ಲ ಗೈಸ್. ಆ ಶಾಸ್ತ್ರ ಮುಗಿಸೋರೆ. ಇದನ್ನು ತಗೊಂಡೋಗಿ ಇವಾಗ ಅಲ್ಲಿಗೆ ತೊಗೊಂಡೋಗ್ಬೇಕಲ್ವಾ. ಆ್ಯಂಡ್ ಅದ್ರ ಜೊತೆಗೆ ಗೈಸ್ ನನ್ನ ಹಾರ ನೋಡಿ. ನನ್ನ ಹಾರ ಒಂದಿದೆ. ಹಾರ ಟಡೇ ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಟಡೇ ಸಿ. ಸೊ ಇಷ್ಟೆಲ್ಲನೂ ಈಗ ಬಸ್ ಒಳಗಡೆ ಹಾಕ್ಕೊಂಡು ಇಲ್ಲ ಕಾರ್ ಒಳಗಡೆ ಹಾಕ್ಕೊಂಡು ತೊಗೊಂಡೋಗ್ಬೇಕು. ಚಲೋ. ಸೊ ಗೈಸ್, ಈಗ ಎಲ್ಲರೂ ಮನೆಯಿಂದ ಓಡಿಸ್ತಾ ಇದೀವಿ. ಎಲ್ಲ ಬಸ್ ಕತ್ಕೋತಾರೆ, ಕಾರ್ ಕತ್ಕೋತಾರೆ. ಗಂತ್ಕಡ್ಡಿ ಬೆಳಿಬೇಕಾ? ಓಕೆ, ಬೆಳಿಗ್ಗೆನೇ ಆಗ್ತೆ, ಬೆಳಗಿಲ್ಲ ಅಷ್ಟೇ. ಏನ್ರಿ ಮೇಡಮ್ರೆ? ಸೊ ಗೈಸ್, ಪೂಜೆ ಮಾಡ್ಬೇಕಂತೆ. ಪೂಜೆ ಮಾಡಿಬಿಟ್ಟು ಎಲ್ಲರನ್ನೂ ಓಡಿಸ್ಕೊಂಡು ನಡೀತಾ ಇದೀವಿ. ನಡ್ರಿ. ಹಾಯ್. ಆಯ್ತು ನಡಿ ಮಾವ. ಬಾ. ಸೊ ಗೈಸ್, ಎಲ್ರದ್ದು ಆಯಿತು. ನಾನು ಇದ್ರ ಜೊತೆಗೆ ಲೋಫರ್ಸ್ ಹಾಕ್ಕೊಂಡಿದ್ದೀನಿ. ಚಲೋ ನಡ್ರಿ ಹೋಗೋಣ. ಎಲ್ಲ ಬಸ್ಸಿಗೆ ಬರೋರು ಬಸ್ಸಲ್ಲಿ ಬರ್ತಾವ್ರೆ ಗೈಸ್. ಎಲ್ಲ ಫುಲ್ ರೆಡಿ. ನನಗೆ ಕಾರ್ ರೆಡಿಯಾಗಿದೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಎಲ್ಲ ಆಲ್ರೆಡಿ ತುಂಬಿಟ್ಟವ್ರೆ ಗೈಸ್ ಬಸ್ಸಿಗೆ. ಸೊ ನನ್ನ ಗಾಡಿ ಅಲ್ಲಿ ನಿಂತಿದೆ. ಸೊ ಇಲ್ಲಿಂದ ಹೋಗೋಣ ಬನ್ನಿ. ಸೊ ಗೈಸ್, ನಾವು ಮನೆಯವರೆಲ್ಲರನ್ನು ಕರ್ಕೊಂಡು ಇಲ್ಲಿ ಬಂದಿದ್ದೀವಿ. ನೆನ್ನೆ ಅಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ನಿಮಗೆ, ನಮ್ಮ ಅಕ್ಕ ಒಬ್ಬರು ಬರ್ತಾರೆ, ಅವ್ರಿಗೆ ಹೇಳಿದ್ದೀನಿ ಬೊಕ್ಕೆ ಥರ ಕೇಳಿದ್ದೀನಿ ಅಂತ. ಸೊ ಅವ್ರು ಬೊಕ್ಕೆ ಇಸ್ಕೊಂಬತ್ತವ್ರೆ.
ಸೊ ಅವ್ರು ಬರೋವ್ರಿಗೆ ಇಲ್ಲೇ ಸ್ವಲ್ಪ ಸೈಡಲ್ಲಿ ಹಾಕ್ಕೊಂಡಿದ್ದೆ, ಇನ್ನೊಂದು 5-10 ನಿಮಿಷ ಬಂದುಬಿಡ್ತಾರಂತೆ. ಇವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ನಿಲ್ಸಿದ್ದೀನಿ ಪಾಪ. ಸೊ ಕಾರ್ ಜರ್ನಿ ಚೆನ್ನಾಗಿ ಹೊಡ್ಕೊಂಬಂದವ್ರೆ. ನೀವು ಕ್ಯಾರ್ಪೇಟೆಗೆ ಹೋಗಿದ್ದು ಬಂದ್ರಾ? ಕ್ಯಾರ್ಪೇಟೆ ಬೆಳೆಸ್ಕೊಂಡ್ರೆ ನಾವು ಹಿಂಗೆ ಬಂದ್ಬಿಟ್ಟು ನಾರಾಯಣಪುರ ಮೇಲೆ ಬಂದ್ಬಿಟ್ಟು ಓಕೆ ಓಕೆ ಓಕೆ. ಸೊ ಗೈಸ್ ಇವರು ಅಲ್ಲೇ ದಾರಿಲಿ ಬತ್ತಾ ಇನ್ನೊಬ್ರನ್ನ ಇಲ್ಲಿ ಸೀಟ್ ಸಾಕಾಗದೆ ಬಸ್ಸಲ್ಲಿ ಹತ್ತಿಸ್ಬಿಟ್ಟು ಬಂದವ್ರೆ. ಇಲ್ಲಿ ನಮ್ಮ ಬಾಯ್ಸ್ ಏನು ಮಾಡ್ತಾವ್ರೆ, ನಮ್ಮ ಬಾಯ್ಸ್ ಎಲ್ಲ ಫುಲ್ಲು ಬಿಸಿ ಆಗ್ಬಿಟ್ಟವ್ರೆ. ತಾತ 5 ನಿಮಿಷ ಆಮೇಲೆ 1 ಗಂಟೆ ಕಾಯ್ಬೇಕಾಯ್ತದ. ಇಲ್ಲ 5 ನಿಮಿಷ. ಬಾಬಾ ಅಂತ ಬೈತಾವ್ರೆ ಗೈಸ್. ಸೊ ಇವಾಗ ಇವ್ರು ಬರ್ತಾರೆ, ನಮ್ಮ ನೂನ ಬಂದಮೇಲೆ, ನೂನ ಅಂದ್ರೆ ನಮ್ಮ ಅಕ್ಕ, ಅವ್ರು ಬಂದಮೇಲೆ ಬೊಕ್ಕೆ ಇಸ್ಕೊಂಡು ಇಲ್ಲಿಂದ ಓಡೋ ಟೈಮ್. ಜಗತ್ತೇ ನಮದು ಇವತ್ತೇ ನಮದು, ನಗುತ್ತಾ ಬಂದು ಬಳಗ ಸೇರೋ ದಿನವೇ ಹಬ್ಬ. ಒಬ್ಬಟ್ಟು ಮದುವೆ ಎಲ್ಲೆಲ್ಲೂ ನಗುವೆ, ಮುಹೂರ್ತ ಕೂಡಿ ಬಂತು ಹಾರಿ ಹೋಯಿರಪ್ಪ. ಬ್ರಹ್ಮ ವರವಾಗಿ ನಮಗೆ ನಿನ್ನ ನೀಡಿದ, ನಮ್ಮ ಯುವರಾಜ ನೀನೆ ಎಂದು ಹೇಳಿದ. ಶುರುವಾಯ್ತು ಗಟ್ಟಿ ಮೇಳ, ಸಡಗರದ ಹಾಸ್ಯ ಲಾಸ್ಯ ಆರಂಭ. ಊರೆಲ್ಲ ಚಪ್ಪರ ಸಾರೋಣ ಡಂಗುರ, ನಿನ್ನಿಂದ ಸಂಗಮ ನೀನಿದ್ರೆ ಸಂಭ್ರಮ. ಅಪ್ಪನ ಮಾತಲಿ ಅಮೃತ ಧಾರೆ, ಅಮ್ಮನ ಕಣ್ಣಲ್ಲಿ 1000 ತಾರೆ. ನೋಡಲಿ ಈಗ ಊರಿಗೆ ಊರೇ ಗಾವನ ಜೋರೆ. ಕಾಯ ವಾಚ ಮನಸ ನಿನ್ನ ಕೂಡಿ ಬಾಳುವೆ ಬದುಕೆ ಚೆನ್ನ, ಹಾಕಿದೆ ನನ್ನ ಹೃದಯಕ್ಕೆ ಕನ್ನ ನಾದಿರನಾದಿಲ್ಲ. ಹತ್ತೋರ ಕನಸೆಲ್ಲ ನಿಜವಾಯ್ತೋ, ಈ ವಂಶ ಕೀರ್ತಿಗೆ ಇನ್ನೊಂದು ಗರಿ ಬಂತೋ. ಧೀಮಂತ ಗುಣವಂತ ನಮ್ಮ ಕುಮಾರ, ನಮ್ಮ ಸೇಗೆ ಒತ್ತಾಸೆ ಧೀರ. ಶುರುವಾಯ್ತು ಗಟ್ಟಿ ಮೇಳ, ಸಡಗರದ ಹಾಸ್ಯ ಲಾಸ್ಯ ಆರಂಭ. ಊರೆಲ್ಲ ಚಪ್ಪರ ಸಾರೋಣ ಡಂಗುರ, ನಿನ್ನಿಂದ ಸಂಗಮ ನೀನಿದ್ರೆ ಸಂಭ್ರಮ. ಬ್ರಹ್ಮನೆ ಹಾಕಿದ ಪ್ರೀತಿಯ ತಂತು, ಬಳಗಾಲಿಟ್ಟು ಹಸಿಲನ್ನು ಬೆಟ್ಟು. ಮಮತೆ ನಿಧಿಯೇ ನಮ್ಮಲ್ಲಿ ಉಂಟು, ಸ್ನೇಹ ಇಲ್ಲುಂಟು. ದಶರಥ ಮಾಡಿದ ಆಣತಿಯನ್ನು ಶಿರಸ ವಹಿಸಿದ ರಾಮನು ನೀನು, ನಿನ್ನನ್ನು ಪಡೆದ ಸೀತೆ ನಾನು, ಬೇರೆ ಬೇಕೇನು. ಮುಕ್ಕೋಟಿ ದೇವರು ಒಂದಾಗಿ ಬರುತ್ತಾರೆ, ನೋಟಾಲ ಸುಖವಾಗಿ ಇರಬೇಕು ಅಂತಾರೆ. ಕೈ ಜಾರಿತ್ತು ಕೈ ಸೇರೋ ಕಾಲ ಇದೇನೆ, ನೀನಿದ್ದಲ್ಲಿ ಆನಂದ ತಾನೇ. ಶುರುವಾಯ್ತು ಗಟ್ಟಿ ಮೇಳ, ಸಡಗರದ ಹಾಸ್ಯ ಲಾಸ್ಯ ಆರಂಭ. ಗೈಸ್ ಹೋದ ಸಲ ಹೆಣ್ಣೋಡಕ್ಕೆ ಬಂದಿದ್ದಾಗ ನಾನು ಹೊರಗಡೆ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಕಾರ್ ಕಾಯ್ಕೊಂಡು ಕೂತಿದ್ದೆ. ಈ ಸರಿ ನೋಡ್ಬೋದು ಏನಿಲ್ಲ. ಸೊ ಈ ಸರಿ ಆನಾಗಿದೆ. ಈ ಸರಿ ಡೈರೆಕ್ಟ್ ರಾಜ್ಕುಮಾರ್ ಸಮಾಧಿ ನೋಡೋಕ್ಕೆ ಅಂತಲೇ ಬಂದ್ಬಿಟ್ಟಿದ್ದೀನಿ. ಸೊ ಅಲ್ಲಿ ಬಸ್ ಬರ್ತೈತಿ, ನಾ ಬಸ್ಸಲ್ಲಿ ಬಂದಿರೋಲ್ಲ, ಅಲ್ಲಿ ಬರ್ತಾವ್ರೆ. ಸದ್ಯಕ್ಕೆ ನಮ್ಮ ಅತ್ತಿಗೆ, ನಮ್ಮ ಮಮ್ಮಿ, ನಮ್ಮ ತಾತ ಬರ್ತಾಯಿದ್ದೀವಿ. ನಾನು ಆಲ್ರೆಡಿ ಬಂದಿದ್ದೀನಿ ಗೈಸ್, ನಾನೊಂದು 3 ಸರಿ ಬಂದಿದ್ದೀನಿ ರಾಜ್ಕುಮಾರ್ ಸಮಾಧಿಗೆ. ನಮ್ಮ ಅತ್ತಿಗೆ 2ನೇ ಸರಿ ನಿಮ್ಮದು. ಸೊ ನಮ್ಮ ಅತ್ತಿಗೆ 2ನೇ ಸರಿ. ಅಂತೂ ಇಂತೂ ಡನ್ ನನ್ನ ಎಂಗೇಜ್ಮೆಂಟು ಹಾಗೇ ಹೋಯ್ತು ಗೈಸ್. ಹೆಂಗೆ ಅನ್ನಿಸ್ತೈತಿ ನಮಗೆ? ಇಟ್ ಇಸ್ ವಾಟ್ ವಿ ವಾಂಟೆಡ್ ಆಗಿದೆ ಅಂದ್ಕೊಂಡಿರೋದು. ಸೊ ಎಲ್ಲ ಸುಸೂತ್ರವಾಗಾಯಿತು ಗೈಸ್. ಅದ್ರ ಬಗ್ಗೆ ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಸೊ ಸದ್ಯಕ್ಕೆ ಇವಾಗ ರಾಜ್ಕುಮಾರ್ ಸಮಾಧಿ ನೋಡೋಣ ಬನ್ನಿ. ಸೊ ಗೈಸ್ ನೀವು ಅಲ್ಲಿ ಎಂಟ್ರೆನ್ಸು ಬಂದರೆ ಇಲ್ಲಿ ನಿಮ್ಗೊಂದು ಹಾಲ್ ಥರ ಮಾಡಿದ್ದಾರೆ ನೋಡಿ. ಅಂದರೆ ಇಲ್ಲಿ ಯಾವ್ದಾರು ಕಾನ್ಸರ್ಟ್ ಮಾಡಿದ್ರೆ, ಸೊ ಇದು ಸ್ಟೇಜು ಇಲ್ಲೆಲ್ಲ ಕುತ್ಕೊಂಡು ನೋಡೋ ಥರ ಮಾಡವ್ರೆ. ಸೊ ಇದು ಒಂದು ರೌಂಡ್ ಬರಬೇಕು. ನೀವು ಸಮಾಧಿ ನೋಡಬೇಕು ಅಂತಂದರೆ ಒಂದು ರೌಂಡ್ ಬರಬೇಕು. ಇಲ್ಲೊಂದು ಸಮಾಧಿ ಇದೆ, ಅಲ್ಲಿ ಪಾರ್ವತಮ್ಮರ ಸಮಾಧಿ, ಈ ಕಡೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಸಮಾಧಿ, ಅಲ್ಲಿ ರಾಜ್ಕುಮಾರ್ ಅವ್ರ ಸಮಾಧಿ. ಅಯ್ಯೋ ಅಲ್ಲಿ ಬೇಜಾನ್ ಜನ ಅವರೇ ಕಣಂದು ಬನ್ನಿ, ಅಲ್ಲಿ ಬೇಜಾನ್ ಜನ ಅವರೇ ಬರ್ತಾರೆ ಕಣಂದು ಬನ್ನಿ, ತಲೆ ಕೆಡ್ಸ್ಕೊಬೇಡಿ. ನಮ್ಮ ಪಾಪು ನಮ್ಮ ಅಜ್ಜಿ ಜೊತೆ ಹೋಗ್ಬಿಟ್ಟವಳಂತೆ. ನಮ್ಮ ಅದಕ್ಕೆ ಇವಾಗ ಕೇಳ್ತಾರೆ, ಅಯ್ಯೋ ನಮ್ಮ ಪಾಪು ಅಜ್ಜಿ ಜೊತೆ ಹೋಗ್ಬಿಟ್ಟವಳೆ, ಅಜ್ಜಿ ಪಾಪ ಎತ್ಕೊಳಕ್ಕಾಗುತ್ತೋ ಇಲ್ವೋ ಅಂತ. ಸೊ ಅಲ್ಲಿ ಬೇಜಾನ್ ಜನ ಅವರೇ ಗೈಸ್ ನೋಡ್ಕೊಳಕ್ಕೆ. ಸೊ ಏನು ಸಮಸ್ಯೆ ಇಲ್ಲ. ಆ್ಯಂಡ್ ನೋಡಿ ಥರ ಇದೆ, ಸಕಲಾಗಿದೆ. ಅಲ್ಲಿರೋದು 2 ಇಲ್ಲಿದೆ,
ಇನ್ನೊಂದು ಅಲ್ಲಿದೆ, ರಾಜ್ಕುಮಾರ್ ಅವ್ರ ಸಮಾಧಿ ಅಲ್ಲಿದೆ, ಪುನೀತ್ ರಾಜ್ಕುಮಾರ್ ಅವ್ರದ್ದು ಮತ್ತು ಪಾರ್ವತಮ್ಮ ಅವ್ರದ್ದು, ಮತ್ತು ಇನ್ನೊಂದು ಯಾವುದೋ ಆ ಕಡೆ ಇದೆ, ಯಾವುದದು ಬಂದಿದ್ದೀನಿ ಗೈಸ್, ಮರ್ತೋಗ್ಬಿಟ್ಟಿದ್ದೀನಿ. ಸೊ ನೋಡೋಣ ಬನ್ನಿ. ಸೊ ಗೈಸ್ ನಾವು ಬಂದು ಪುನೀತ್ ರಾಜ್ಕುಮಾರ್ ಸರ್ ಅವರ ಸಮಾಧಿ ಹತ್ರ ನಮ್ಮ ಮಾವನ ಇವಾಗ ಜಾಯ್ನ್ ಆದರು ನಮ್ಮ ಜೊತೆ. ಅವ್ರು ಬಸ್ಸಲ್ಲಿ ಬರ್ತಾರೆ. ನೀವು ಬಸ್ಸಲ್ಲಿ ಬಂದಮ್ಮ? ಬಸ್ಸಲ್ಲಿ ಬಂದ ಕಾರಲ್ಲಿ ಬಂದೋ? ಟೆಂಪೋದಲ್ಲಿ ಬಂದರು. ಸೊ ಇವರು ಜಾಯ್ನ್ ಆಗೋರೆ ನೋಡಿ ಗೈಸ್. ಕರ್ನಾಟಕ ರತ್ನ ನಮ್ಮ ಮಾವನಿಗೆ ತುಂಬ ಇಷ್ಟ. ನಿನ್ನ ಫೇವ್ರೇಟ್ ತಾನೇ ಇವರು? ನಮ್ಮ ಮಾವನಿಗೆ ತುಂಬ ಇಷ್ಟ ಗೈಸ್ ಇವರು. ಒಂಥರ ಡೈ ಹಾರ್ಡ್ ಫ್ಯಾನ್ ಇದ್ದಂಗೆ. ಸೊ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಪಕ್ಕದಲ್ಲಿ ಪಾರ್ವತಮ್ಮ ಅವ್ರದ್ದು ನೋಡಿ, ಪಾರ್ವತಮ್ಮ ಅವ್ರದ್ದು ಐತೆ. ಅದ್ರ ಪಕ್ಕದಲ್ಲಿ ರಾಜ್ಕುಮಾರ್ ಅವ್ರದ್ದಿದೆ. ಏನು ರಾಜ್ಕುಮಾರ್ ಅವ್ರದ್ದು ಯಾವ್ಯಾವ ಮೂವಿಗಳೆಲ್ಲ ಮಾಡಿದಾರಲ್ಲ, ಸೊ ಅದೆಲ್ಲ ಇಲ್ಲಿ ಲೈನಕ್ಕೆ ಹಾಕಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಇದು ರಾಜ್ಕುಮಾರ್ ಅವ್ರದ್ದು ಸಮಾಧಿ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದೊಂದು ಎಂಟ್ರೆನ್ಸ್ ಇದೆ. ಈ ಎಂಟ್ರೆನ್ಸಲ್ಲಿ ನಿಮಗೆ ನೋಡಿ ರಾಜ್ಕುಮಾರ್ ಅವ್ರು ಯಾವ್ಯಾವ ಮೂವಿ ತೆಗ್ದಿದ್ದಾರಲ್ವ, ಸೊ ಅದೆಲ್ಲನೂ ಇಲ್ಲಿ ಹಾಕಿದ್ದಾರೆ. ಫಸ್ಟಿಂದ ಹಿಡಿದು ಆ ಕಡೆಯಿಂದ ಬರುತ್ತೆ ಅನಿಸುತ್ತೆ ಗೈಸ್ ನೋಡಿ. ಮಯೂರ, ಬಲೆ ಹುಚ್ಚ, ಗೋವಾದಲ್ಲಿ CID, ಮೋಹಿನಿ, ಭಸ್ಮಾಸುರ, ಎಮ್ಮೆ ತಿಮ್ಮಣ್ಣ, ಜ್ವಾಲಾಮುಖಿ, ಭಾಗ್ಯವಂತರು, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ರಾಜನನ್ನ ರಾಜ, ಪರಶುರಾಮ್, ಶ್ರುತಿ ಸೇರಿದಾಗ, ಗಂಧದ ಗುಡಿ, ಬಬ್ರು ವಾಹನ, ಸಿಪಾಯಿ ರಾಮು, ದಾರಿ ತಪ್ಪಿದ ಮಗ, ತ್ರಿಮೂರ್ತಿ, ನಾನಿನ್ನ ಮರೆಯಲಾರೆ, ಬಹಾದೂರ್ ಗಂಡು, ಸನಾದಿ ಅಪ್ಪಣ್ಣ, ತಾಯಿಗೆ ತಕ್ಕ ಮಗ, ಗಿರಿಕನ್ಯೆ, ಇಮ್ಮಡಿ ಪುಲಿಕೇಶಿ, ಜೀವನ ಚೈತ್ರ, ಆಪರೇಷನ್ ಡೈಮಂಡ್ ರಾಕೆಟು, ಬೇಡರ ಬಲೆ, ಹಾಲು ಜೇನು, ಭಕ್ತ ಪ್ರಹ್ಲಾದ, ರಣಧೀರ ಗಂಟೀರವ. ಭಕ್ತ ಪ್ರಹ್ಲಾದ ಕ್ರೇಜಿ ಮೂವಿ ಅಲ್ವ ಗೈಸ್. ಕವಿರತ್ನ ಕಾಳಿದಾಸ, ಒಂದು ಮುತ್ತಿನ ಕತೆ, ಬೀದಿ ಬಸವಣ್ಣ, ಬಂಗಾರದ ಹೂವು, ಜೀವನ ಚೈತ್ರ, ದಾರಿ ತಪ್ಪಿದ ಮಗ, ಶಬ್ದವೇದಿ. ಆ್ಯಂಡ್ ಅದ್ರ ಜೊತೆಗೆ ಸೊ ಫಸ್ಟ್ ಮೂವಿ ಬಂದ್ಬಿಟ್ಟು ಇದು ಅನಿಸುತ್ತೆ ಗೈಸ್, ಬೇಡ್ರ ಕಣ್ಣಪ್ಪ. ಸೊ 1954. ಸೊ ಮೈಟ್ ಬಿ ಅದೇ ಫಸ್ಟ್ ಒನ್ ಅನಿಸುತ್ತೆ. ಎಸ್, ಬೇಡ್ರ ಕಣ್ಣಪ್ಪ ಫಸ್ಟು. ಬಡವರು ಬಂದು, ಭಕ್ತ ವಿಜಯ, ಸೋದರಿ, ಭೂಕೈಲಾಸ, ದೇವತಾ ಮನುಷ್ಯ, ಕಣ್ತೆರೆದು ನೋಡು, ರಾಣಿ ಹೊನ್ನಮ್ಮ, ಕೈವಾರ ಮಹಾತ್ಮೆ, ನಾಂದಿ, ಮಹಾತ್ಮ ಕಬೀರ್, ಗಾಳಿ ಗೋಪುರ, ಹಬ್ಬ ಹುಡುಗಿ, ರಾಯರ ಸೊಸೆ, ಕನ್ಯಾರತ್ನ, ವಿಧಿವಿಲಾಸ, ಚಂದವಲ್ಲಿಯ ತೋಟ, ಕುಲವಧು, ಸ್ವರ್ಣಗಿರಿ, ಸ್ವರ್ಣಗೌರಿ, ಶ್ರೀರಾಮಾಂಜನೇಯ ಯುದ್ಧ, ಬೆಟ್ಟದ ಹುಲಿ, ತುಂಬಿದ ಕೊಡ, ಮಂತ್ರಾಲಯ ಮಹಾತ್ಮೆ, ಗಂಗೆ ಗೌರಿ, ಗಂಡೊಂದು ಹೆಣ್ಣಾರು. ಇದ್ಯಾವುದಿದು ಗಂಡೊಂದು ಹೆಣ್ಣಾರು, ಚೆನ್ನಾಗಿತ್ತು ಮೂವಿನ. ಭಾಗ್ಯದ ಬಾಗಿಲು, ಲಗ್ನ ಪತ್ರಿಕೆ, ಸತಿ ಸುಕನ್ಯಾ, ಮೇಯರ್ ಮುತ್ತಣ್ಣ, ಬಾಲನಾಗಮ್ಮ, ಕಟಾರಿ ವೀರ, ಶ್ರೀಕೃಷ್ಣ ದೇವರಾಯ, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ, ಮಲ್ಲಮ್ಮನ ಪವಾಡ, ಕಸ್ತೂರಿ ನಿವಾಸ ಆ್ಯಂಡ್ ಬಂಗಾರದ ಮನುಷ್ಯ. ಸೊ ಇಷ್ಟೆಲ್ಲ ಮೂವೀಸ್ ಇವರು ತೆಗ್ದಿರೋದು. ಇನ್ನೂ ಜಾಸ್ತಿ ತೆಗ್ದಿದ್ದಾರೆ ಅಂತ ಅನ್ಸುತ್ತೆ, ಬಟ್ ಇಲ್ಲಿ ಮೇನ್ ಏನು ಹಾಕಿರ್ಬೇಕು ಅದು ಹಾಕಿರ್ಬೋದು ಮೋಸ್ಟ್ಲಿ. ಸೊ ಒನ್ ಆಫ್ ದ ಮೋಸ್ಟ್ ಲೆಜೆಂಡ್ರಿ ಆ್ಯಕ್ಟರ್ ಡಾಕ್ಟರ್ ರಾಜ್ಕುಮಾರ್. ಸೊ ಇವ್ರ ಸಮಾಧಿನ ನೋಡಿಕೊಂಡು ನಾವೇನು ಬಂದಿದ್ವಲ್ಲ ಇವತ್ತು, ಹೂ ಮೂಡಿಸೋ ಶಾಸ್ತ್ರ ಆಯಿತು. ಆ್ಯಂಡ್ ಜೊತೆಗೆ ನನ್ನ ಎಂಗೇಜ್ಮೆಂಟ್ ಕೂಡ ಆಯಿತು ಗೈಸ್, ಫೈನಲಿ ಅಂದ್ಕೊಂಡಿದ್ದಾಗಿದೆ. ಸೊ ಅವರೆಲ್ಲರನ್ನು ಕರ್ಕೊಂಡು ಬಂದಿದ್ದೀವಿ. ಹೆಂಗಿದ್ರು ಅವ್ರ ಮನೆ ಹತ್ರನೇ ಇತ್ತು. ಸೊ ಹಂಗಾಗಿ ಇಲ್ಲೇ ರಾಜ್ಕುಮಾರ್ ಸಮಾಧಿ ನೋಡಿಕೊಂಡು ಇಲ್ಲಿಂದ ಮನೆಗೆ ಹೋಗೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಶಾಸ್ತ್ರ ಎಲ್ಲ ಸೂಪರಾಗಾಯಿತು. ಆ್ಯಂಡ್ ಎಂಗೇಜ್ಮೆಂಟ್ ವಾಸ್ ವೆರಿ ಗುಡ್, ಚೆನ್ನಾಗಿತ್ತು. ಸೊ ಈಗ ಸದ್ಯಕ್ಕೆ ಇಲ್ಲಿಂದ ನಾವು ಮನೆಗೆ ಹೋಗೋ ಟೈಮ್. ತುಂಬ ಜನ ಬಂದಿದ್ದಾರೆ ಗೈಸ್, ನೆಕ್ಸ್ಟ್ ಲೆವೆಲ್ ಜನ ಬಂದಿದ್ದಾರೆ, ಹೊಸಿ ಜನ ಬಂದಿದ್ದಾರೆ ನೋಡಿ, ತುಂಬ ಜನ ಬಂದಿದ್ದಾರೆ. ನಮ್ಮಮ್ಮವ್ರು ಎಲ್ಲೋದ್ರು, ಜೊತೆಲೇ ಬಂದರು, ಎಲ್ಲೋದ್ರು. ಸೊ ಅವ್ರು ಇನ್ನೂ ಅಲ್ಲಿ ಬರ್ತಾರೆ, ಬರಲಿ. ಸೊ ಅವ್ರು ಬಂದಮೇಲೆ ಇಲ್ಲಿಂದ ಮನೆಗೆ ಹೋಗೋಣ. ಸೊ ಫೈನಲಿ ನನ್ನ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ನಾವು ಮನೆ ಹತ್ರಕ್ಕೆ ಬಂದಾಯಿತು. ನಾವು ಬರೋಕ್ಕೂ ಮುಂಚೆನೇ ಆಲ್ರೆಡಿ ಬಸ್ಸೆಲ್ಲ ಬಂದ್ಬಿಡೈತೆ ಗೈಸ್. ಬಸ್ಸೆಲ್ಲ ಖಾಲಿ ಅಂತಂದರೆ ಎಲ್ಲರೂ ಅವ್ರ ಮನೆಗೆ ಹೋಗ್ಬಿಟ್ಟವ್ರೆ. ನಮ್ಮ ಅಜ್ಜಿ ಯಾಕೆ ಹಿಂಗೆ ಮೂಟೆ ಮೇಲೆ ಕೂತೈತೆ? ಯಾಕಜ್ಜಿ ಹಿಂಗೆ ಕೂತಿದ್ದಿ ಮೂಟೆ ಮೇಲೆ? ನಡಿ ಯಾಕೆ ಇರ್ಲಿ ಬಾ, ನಾನು ಕರ್ಕೊಯ್ತೀನಿ. ಅಲ್ಲೆಲ್ಲ ಹತ್ಬಿಟ್ಟು ಬಸ್ ಹತ್ತಿ ನಿಮ್ಮ ಅತ್ತೆ ಹೇಳ್ಕೊಂಡ್ರು ನನ್ನ ಸಗೈಸ್ ಹಂಗೆ ಆನ್ ದ ವೇ ಎಲ್ಲರೂ ಎಲ್ಲೆಲ್ಲಿ ಅಲ್ಲೇ ಎಲ್ಲರೂ ಒಳಗಡೆ ಅವ್ರೆ. ಸೊ ಆನ್ ದ ವೇ ಹಂಗೆ ಎಲ್ಲರೂ ಅಲ್ಲಲ್ಲೇ ಬಿಟ್ಬಿಟ್ಟು ನಾವು ಮನೆಗೆ ಬಂದಾಯಿತು. ಗೈಸ್ ನೋಡಿ ಇಲ್ಲಿ ಚಪ್ಪಲ್ ಸುರಿಮಳೆ. ಸೊ ನಮ್ಮ ಅತ್ತಿಗೆ ಕಾಲ್ ಮಾಡಿದ್ರು, ಡೈರೆಕ್ಟ್ ಮನೆಯೊಳಗೆ ಬರಬೇಡ ಅಂತಂದ್ರು. ಏನಕ್ಕೆ ಬರಬೇಡ ಅಂತಂದ್ರು ಅಂತ ಗೊತ್ತಿಲ್ಲ, ಮೈಂಟ್ ಬಿ ಏನೋ ಇರುತ್ತೆ. ಸೊ ಕೇಳೋಣ, ಹೇಳಿ ಬಂದೆ ಅಂತ. ಸೊ ಮನೆಯೊಳಗೆ ಹೋಗ್ಬಿಡಿ ಅಂತಂದಿದ್ರು. ನಮ್ಮ ಮಾವ ಆಲ್ರೆಡಿ ನಮ್ಮ ಅತ್ತೆ ಕರ್ಕೊಂಡು ಹೋಗಕ್ಕೆ ಬಂದು ನಿಂತ್ಕೊಂಬಿಟ್ಟವ್ರೆ. ಯಾವಾಗ ಬಂದೆ ಮಾವ? ನೀನು ಯಾಕೆ ಬಂದಿರಲ್ಲ?
ನೀನು ಯಾಕೆ ಬಂದಿರಲ್ಲ? ನೋಡಿದ್ಯಲ್ಲ ಅಲ್ಲಿ ಕೆಲಸ. ಕೆಲಸ ಇರ್ತವೆ ಹಂಗೆ ಅಂದ್ಬಿಟ್ಟು ನೀನು ಬರದೇ ಇದ್ರೆ ಹೆಂಗೆ ಹೇಳು? ನಮ್ಮ ಮಾವನಿಗೆ ಮನೆ ಕಡೆ ಜಾಸ್ತಿ ಕೆಲಸ ಅಂತ ಅಂದ್ಬಿಟ್ಟು ಬಂದಿರಲ್ಲ ಗೈಸ್. ಚಿಕ್ಕಪ್ಪ ಅಲ್ಲಿಗೆ ಬರ್ದಂಗೆ ಬರೀ ಇಲ್ಲಿ ಮನೆಗೆ ಬಂದಿದ್ದೀರಿ? ಅಲ್ಲಿಗೆ ಬರ್ದಂಗೆ ಬರೀ ಮನೆಗೆ ನೋಡಿ ಗೈಸ್. ನಮ್ಮ ಚಿಕ್ಕಪ್ಪ ಬಂದೇ ಇಲ್ಲ, ಇವತ್ತು ಬಂದವ್ರೆ. ಇಲ್ಲಿಗೆ ಡೈರೆಕ್ಟ್ ಮನೆಗೆ ಬಂದ್ಬಿಟ್ಟವ್ರೆ. ನಮ್ಮ ತಾತ ಆಲ್ರೆಡಿ ಡ್ರೆಸ್ ಚೇಂಜು. ಬರ್ರಿ ಬೇಗ ಅದೇನೇನು ಮನೆಯೊಳಗೆ ಹೋಗ್ಬೇಡ ಅಂತೇನೋ ಅಡ್ಡ ಹಾಕೊಂಡವ್ರೆ ಗೈಸ್. ಏನಕ್ಕೇನು ಗೊತ್ತಿಲ್ಲ, ನೋಡೋದೇ ರೀ. ಬರ್ಬೋದಿತ್ತಲ್ವಾ, ನೀನು ಯಾಕೆ ಬರಲಿಲ್ಲ? ಕೆಲಸ ಅಲ್ಲಿ ಎಲ್ಲ ಈಗ ಅತ್ತೆ ನಾಳೆ ಕರ್ಕೊಂಡು ಹೋಗಕ್ಕೆ ಬಂದ್ಬಿಟ್ಟೇನು. ನಮ್ಮ ಅಣ್ಣ ಅಲ್ಲಿ ಬರ್ತಾವನೆ, ಅವ್ರನ್ನ ಕರ್ಕೊಂಡು. ಗೈಸ್ ಇವಳು ನೋಡಿ ನನ್ನ ಬಿಟ್ಬಿಟ್ಟು ಬಂದ್ಬಿಟ್ಟವಳೆ ಗೈಸ್. ನಾನು ಬಿಟ್ಬಿಟ್ಟು ಯಾಕೆ ಬಂದೆ? ಅಲ್ಲೇ ಬಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿದ್ಯಲ್ಲ ಗೊಣೆ ಮುದ್ದಿ. ಗೊಣೆ ಮುದ್ದಿ ಎಷ್ಟೊತ್ತು ಬಂದ ಮನೆ? ಎಷ್ಟೊತ್ತು ಬಂದೆ? ಎಷ್ಟೊತ್ತು ಬಂದೆ? ಈಗ ಬಂದ್ರಾ? ಬಸ್ ಇವಾಗ ಬತ್ತಾ? ಎಷ್ಟೊತ್ತು ಬಂದೆ? ಏನದು ಗೊಣ್ಣೆ ಸುರ್ಸ್ಕೊಂಡ್ರೆ ನಮ್ಮ ಬಾಯಿ ಒರ್ಸಿರತ್ತ ಹಂಗೆ ನೆಗಡಿ ಆಗ್ಬಿಟ್ಟೈತೆ ಗೈಸ್ ಒಳಗೆ. ಅಲ್ಲಿ ನೋಡಿ ಪಾಪ ಗುಳ್ಳೆ ಮೊಟ್ಟೆ ಎಲ್ಲ ಬರ್ಸ್ತಾಳೆ ಪಾಪ. ಅಕ್ಕ ಅಕ್ಕ ಕರಿ ಅಕ್ಕನ, ಅಕ್ಕ ಅನ್ನವ. ಇವರೆಲ್ಲ ನನಗಿನ್ನ ಮುಂಚೆ ಬಂದ್ಬಿಟ್ಟಾರೆ ಗೈಸ್. ನಾವು ಕಾರಲ್ಲಿ ಬಂದು ಅಂದ್ರೂ ಲೇಟ್ ಆಯಿತು. ಅಂದರೆ ನಾವು ಆನ್ ದ ವೇ ಬರ್ತಾ ಅವ್ರನ್ನ ಡ್ರಾಪ್ ಮಾಡಿ ಬರಬೇಕಾಯ್ತಲ್ಲ, ಸೊ ಹಂಗಾಗಿ ಲೇಟ್ ಆಯಿತು. ಇವಳು ನನಗಿನ್ನ ಮುಂಚೆ ಬಂದ್ಬಿಟ್ಟು ಇಲ್ಲಿ ಗೊಣ್ಣೆ ಸೋರಿಸ್ತಾಳೆ. ಗೊಣ್ಣೆ ಮುದ್ದಿ ನಿದ್ದೆ ಬತ್ತೈತವಾ? ನಿದ್ದೆ ಬತ್ತೈತ ನಿಂಗೆ ಬನ್ನಿ? ಇವಳು ಈ ಪಾಪನ ಬಿಟ್ಟು ನೋಡ್ತಾನೆ ಇಲ್ಲ. ಇಲ್ಲಿ ಇಲ್ಲಿ ನಿದ್ದೆ ಬತ್ತೈತ ನಿಂಗೆ? ನೋಡಿ ಹೆಂಗೆ ನೋಡ್ತಾವಳೆ. ನೋ 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 ಯಾಕೆ ಅಳ್ತಾವಳಲ್ಲ? ಅಳ್ತಿದ್ಲಾ? ಏಕೆ ಕೊಡ್ತೀನಿ ನಿನಗೆ ಮಾಂಚವ, ಗೊತ್ತಾಯ್ತಾ? ಚಿಕ್ಕಿ ನೋಡ್ದಾ? ಚೆನ್ನಾಗಿ ನೋಡಿಲ್ಲ ನೀನು? ಚಿಕ್ಕಿ ಚೆನ್ನಾಗವಳ? ಚಿಕ್ಕಿ ಚೆನ್ನಾಗವಳ? ಚಿಕ್ಕಿ ಚೆನ್ನಾಗವಳ? ನೋಡ್ದ ಅನ್ನೋದಕ್ಕೆ ಹಿಂಗಿಂಗ್ ಅನ್ಬಿಟ್ಟು ನೋಡಿ ಗೈಸ್, ನೋಡ್ದ ಅನ್ನೋದಕ್ಕೆ ಹಿಂಗಿಂಗ್ ಅನ್ಬಿಟ್ಟು ಚೆನ್ನಾಗವಳ ಅಂತಂದ್ರೆ ಹಿಂಗಿಂಗಂತೆ. ಚಿಕ್ಕಿ ಚೆನ್ನಾಗವಳ? ಇಷ್ಟ ಆಯ್ತಾ? ಇಷ್ಟ ಆಯ್ತಂತೆ. ಕರ್ಕೊಂಬರ್ಬೇಕಾ? ಕರ್ಕೊಂಬರಲ್ಲ. ಹೋಗಿ ಕರ್ಕೊಂಬ ನೀನ್ ಬೇಕಿದ್ರೆ. ಚಿಕ್ಕಿ ಇಷ್ಟ ಅಲ್ಲಂತೆ, ಕರ್ಕೊಂಬರ್ಬೇಕಂತ ನಾನು ಹೋಗ್ಬಿಟ್ಟು. ಹೋಗು ನೀನು ಗಾಡಿలో ಕರ್ಕೊಂಬ ಹೋಗು. ಕರ್ಕೊಂಬ ಹೋಗು ಚಿಕ್ಕಿನ. ಬೇಕಾ ಚಿಕ್ಕಿ? ನಾನೇ ಬಿಟ್ಬಿಡ್ತೀನಿ, ನನ್ನ ಮಗಳೇ ಬೇಕಿದ್ರೆ ಚಿಕ್ಕಿ ಬಂದ್ಮೇಲೆ. ನೋಡಿ ಗೈಸ್ ಹೆಂಗೆ ಹೇಳ್ತಾವಳೆ. ಇವ್ರು ಎಷ್ಟೊತ್ತಿಂದ ನಾನು ಹಿಂಗೆ ನಿಲ್ಲಿಸ್ತಾರೆ. ಓಕೆ ಈಗ ತರಕ್ಕೆ ಹೋಯ್ತಾವ್ರೆ. ಕಾಲು ನೋಯ್ತಾವೆ ಚಿಕ್ಕಪ್ಪ, ಫುಲ್ ನೋಯ್ತಾವೆ. ಸೊ ಗೈಸ್ ನಾನು ಇದಕ್ಕೆ ಹೇಳಿದ್ದು ನೀವು ಬರೋವ ಅದ್ಯಾರು 2-3 ಜನ ಗೈಸ್. ಇದಕ್ಕೆ ನನಗೆ ಆರತಿ ಎತ್ತಕ್ಕೆ ಪಾಪ ಮನೆಯೊಳಗೆ ಹೋಗ್ಬಿಡಿ ಅಂತ ಹೇಳಿದ್ರಂತೆ. ದೃಷ್ಟಿ ಆಗ್ಬಿಟ್ರತೆ ಗೈಸ್. ಆಚೆಕಂತೆ ಬನ್ನಿ. ಹಸ್ಸೆ ಎಲ್ಲ ದೀಪವಾ ಸಕ್ಕ ದೀಪ ಸಕ್ಕ. ನೀನು ಯಾವ ಶಾಸ್ತ್ರ ಮಾಡಿಸ್ತಿದ್ದೀನಿ ನೀನು? ದೀಪನೇ ಹೆಸಿನ ನೀನು? ಓ ದೃಷ್ಟಿನೇ ಬೀಳ್ಬಾರ್ದು ಗೈಸ್. ಬಿದ್ದಿರೋದಲ್ಲ ಹಂಗೆ ಕೀರ್ಕೊಂಡು ಓಡ್ಬಿಡ್ಬೇಕು ಅಂತ ಮಾಡ್ತಾವ್ರೆ. ಎಷ್ಟೊಂದು ಪವರ್ಫುಲ್ ಕಣ್ಣಾಗ್ಬಿಟ್ಟಿತ್ತು ಅಂತ ಹಂಗಿದೆ. ಅದೇ ಕತ್ತುತ್ತಾನೆ ಇಲ್ವಲ್ಲ ಅದು. ಬರ್ಬೇಡ ಹಿಂದಕ್ಕೆ ಹೋಗು. ಕಿಡಿ ಬೀಳ್ತದೆ ಬಾ ಹಿಂದಕ್ಕೆ. ನೀರಾಗ್ಬಿಟ್ಟೈತಾ? ಕೈ ಸುಡ್ತದೆ. ಓಹೋ ಕೈ ಸುಟ್ಟಿದ್ರ ಲೆಕ್ಕ ಇಲ್ವಾ ಆ ಮಟ್ಟಿಗೆ? ಯಾಕೆ ದೀಪನೇ ಎತ್ತುತ್ತಾರಲ್ವಲ್ಲ? ಏನ ಉಲ್ಟಾ ಮಾಡತ್ತೆ ಅತ್ತೆ? ಉಲ್ಟಾ ಮಾಡ್ಬಿಡತ್ತೆ. ಒಳ್ಳೆ ಚೆನ್ನಾಯ್ತಪ್ಪ. ಹೋಗತ್ತೆ ಹೇಗೆ ಹಂಗಾರೆ ನನಗೇನು ದೃಷ್ಟಿನೇ ಆಗಿಲ್ಲ ಒಂಚೂರು. ಹತ್ತಿಲ್ಲ, ಕೆಟ್ಟಾಯ್ತು. ಒಳ್ಳೆ ಕತೆ ಸಮಸ್ಯೆ ಆಯ್ತಲ್ಲ. ಇನ್ನೊಂಚೂರು ಮುಂದಕ್ಕೆ ಕೇಳಿರಿ ಅದ ನೀರು ಮಾಡಿಬಿಟ್ಟಿದ್ದೀರಿ ಅದು, ಅದಕ್ಕೆ ಹತ್ತಲ್ಲ ಗೈಸ್. ಹತ್ತಾನೆ ಇಲ್ಲ ಅದು. ಫೈನಲಿ ಹತ್ತತ್ತು. ಆರತಿ ಎತ್ತಿರೋ ಕಳ್ಮಂಜಿಂಗಿ. ನಿಧಾನ.
ಡನ್, ಹೋಗ್ಬೋದಾ? ದುಡ್ಡು ಹಾಕ್ಬೇಕಾ? ಕ್ಯಾಶ್ ಇಲ್ಲ, ಫೋನ್ ಪೇ. ನಿಜ ಕ್ಯಾಶ್ ಇಲ್ಲ, ನಿಜವಾಗ್ಲೂ ಕ್ಯಾಶ್ ಇಲ್ಲ. ಅಲ್ಲೂ ಹಂಗೆ ಆಯ್ತು ನನಗೆ, ಅಲ್ಲೂ ಕ್ಯಾಶ್ ತಗೊಂಡೋಗಿಲ್ಲ. ಫೋನ್ ಪೇ ಪಕ್ಕ, ಫೋನ್ ಪೇ ನಿಜ, ಫೋನ್ ಪೇ. ನಾನು ಫೋನ್ ಪೇ ಮಾಡ್ತೀನಿ, ಕ್ಯಾಶ್ ಇದ್ರೆ ಕೊಡು. ನಾನು ಮಾವಂತ ಇರಿ ಅಲ್ಲೇ ಇರಿ, ಹಾಕ್ಬಿಟ್ಟೆ ಹೋಗ್ಬಿಡ್ತೀನಿ. ಅಲ್ಲೂ ಹಂಗೆ ಆಯ್ತು, ಕ್ಯಾಶ್ ತಗೊಂಡೋಗಿರಲ್ಲ. ಎಷ್ಟೋ ಕೊಡು, ಕೊಡು 500ನೇ ಕೊಡು, 500ನೇ ಕೊಡು. ನೀರಾಯ್ತದೆ ಗೈಸ್. ಮದುವೆಗೆ ಟ್ಯಾಕ್ಸ್ ಹಾಕಕ್ಕೆ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟವ್ರೆ. ಓಕೆ, ಪರವಾಗಿಲ್ಲ. ಸೊ ನನ್ನನ್ನು ಈಗ ಮನೆ ಒಳಗಡೆ ಹೋಗ್ಬೋದು ಅಂತ ಹೇಳವ್ರೆ, ಪರ್ಮಿಷನ್ ಕೊಟ್ಟವ್ರೆ. ಸೊ ಗೈಸ್, ನೋಡಿದ್ರಲ್ಲ ನನ್ನ ಎಂಗೇಜ್ಮೆಂಟ್ ವಿಡಿಯೋ ಹೆಂಗಿತ್ತು. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯರನ್ನಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್. ಗೈಸ್ ಎಲ್ಲ ಹೋಯ್ತವ್ರೆ, ಕಳಿಸ್ಬೇಕು. ಬಂದಿರಾ? ಹಾಂ ಅಜ್ಜಿ, ಹುಷಾರಾಗಿ ಹೋಗಿ. ಅತ್ತೆ ಬಂದಿಯಾ? ಬಾಯ್ ಕಣವ. 3 ದಿನ ಇಲ್ಲೇ ಇರಬೇಕು ಅಂತ ತಾನೆ ಹೇಳಿದ್ದು ನಿನಗೆ. ಗೈಸ್ ಒಳಗೆ ಬರೋವರೆಗೂ 3 ದಿನ ಇಲ್ಲೇ 3 ದಿನ ಇಲ್ಲೇ ಅಂದ್ಕೊಂಡು ಹೇಳ್ಕೊಂಡೆ ಕರ್ಕೊಂಬಂದು ಹಂಗೆ ಹೇಳಿ ಬಂದಾಗ ಇಲ್ಲ ಮಜ್ಜಿದಿರೋ ಹೇಳ್ತಾವ್ರೆ. ಗೈಸ್ ಇವರು ಮತ್ತೆ ಇವ್ರ ಅಮ್ಮ ಹೋಯ್ತೀನಿ ಅಂತಂದ್ರು. ಪಾಪ ಕಳ್ಸ್ಕೊಟ್ಟೆ ಇಲ್ಲ, ಫುಲ್ ಇಲ್ಲೇ ಕಟಾಕಿವ್ನ ಇವ್ರನ್ನ. ಈಗ ನಮ್ಮ ಅಜ್ಜಿದಿರಲ್ಲ ಪಾಪ ಬಂದಿದ್ರು, ಹೋಯ್ತವ್ರೆ. ಕಡೆ ಹೋಗ್ಬಿಡೋಣ, ಎಲ್ರಿಗೂ ಬಾಯ್ ಹೇಳಕ್ಕೆ. ಈ ಕಡೆ ನಮ್ಮ ಅಪ್ಪಾಜಿ ಮಾತಾಡ್ತಾರೆ. ಗೈಸ್ ಬರೋದಾ? ಹಿಂದೆ ಕಡೆ ಗ್ಲಾಸ್ ಎಲ್ಲಿ ಸಿಗ ಬಂದಿರಾ ಅಜ್ಜಿ? ಇಲ್ಸಿ ಗ್ಲಾಸ್ ಇಲ್ಸಿದ. ಬಂದಿರಾ? ಬಾಯ್ 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 ಬಾಯ್. ಮದುವೆಗೂ ಬನ್ನಿ ಹಂಗೆ ಎಲ್ಲ ಒಟ್ಟಿಗೆ, ಆಯ್ತಾ? ಸರಿ, ಹೋಗಿದ್ದು ಬನ್ನಿ. ಏನು ಇಟ್ಕೋಬೇಕು? ಓಕೆ ಗೈಸ್, ಕುಕ್ಕೆ ಒಂದು ತಂದಿದ್ದು ಗೈಸ್. ಒಂದು ಈ ಕಡೆಯಿಂದ 2 ತೊಗೊಂಡು ಹೋಗಿರ್ತೀವಲ್ಲ, ಡೋರ್ ಹಾಕ್ ಮನೆ, ಡೋರ್ ಹಾಕ್ಲಾ? ಸೊ ಕುಕ್ಕೆ 2 ತಂದಿರ್ತೀವಲ್ಲ, ಅದ್ರಲ್ಲೂ ನಿಧಾನ. 2 ಅವರಿಗೆ 2 ತೊಗೊಂಡೋಗಿದ್ದು, 1 ಅವ್ರಿಗೆ ಇರುತ್ತೆ, 1 ನಮಗೆ ಬಂದಿರುತ್ತೆ. ಸೊ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಈಗ ನಮ್ಮ ಅಕ್ಕನ ಪಾಪ ಪಾಂಡವಪುರದಲ್ಲೇ ಬಿಡ್ಕೊಡು ಅಂತಂದರು. ಸೊ ಅವ್ರನ್ನ ಅಲ್ಲಿಂದ ಇಲ್ಲಿವರೆಗೂ ಎಳ್ಕೊಂಡು ಬಂದಿದ್ದೀವಿ. ಸೊ ಫೈನಲಿ ನನಗೆ ಆರ್ತಿ ಎತ್ತಾಯಿತು. ಈಗ ಮನೆ ಒಳಗಡೆ ಹೋಗೋ ಪರ್ಮಿಷನ್ ಸಿಕ್ಕಾಯಿತು. ಅವ್ರನ್ನೆಲ್ಲ ಬಾಯ್ ಹೇಳಿ ಮನೆಗೆ ಕಳಿಸಿ ಈಗ ನಾವು ಮನೆ ಒಳಗಡೆ ಹೋಗೋ ಟೈಮ್. ನಮ್ಮ ಅಕ್ಕ ಆಲ್ರೆಡಿ ಪಾಪ ಅವ್ರು ಕಳ್ಸಿಕ್ಕಿಲ್ಲ ಅಂತ ಗೊತ್ತಾಗ್ಬಿಟ್ಟು ಡ್ರೆಸ್ ಚೇಂಜ್ನೇ ಮಾಡ್ಕೊಬಿಟ್ಟು ಅದಕ್ಕೆ ಹೇಳೋದು ನಮ್ಮ ಮೇಲೆ ಚಾಲೆಂಜ್ ಹಾಕ್ಬಾರ್ದು ಅಂತ, ಗೊತ್ತಾಯ್ತಾ? ಚಾಲೆಂಜ್ ಹಾಕೋರು ಹಿಂಗೆ ಆಗದು ನಿನಗೆ. ಸೊ ಗೈಸ್ ಪಾಪ ಇವ್ರು ಹೋಯ್ತೀನಿ ಅಂತ ಇದ್ರು, ಇವ್ರನ್ನೂ ಎಳ್ಕೊಂಬಂದಿದ್ದೀವಿ. ಸೊ ನೋಡಿದ್ರೆ ಗೈಸ್ ನನ್ನ ಎಂಗೇಜ್ಮೆಂಟ್ ವಿಡಿಯೋ ಹೆಂಗಿತ್ತು. ಐ ಹೋಪ್ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಅಲ್ಲಿಂದ ರಾಜ್ಕುಮಾರ್ ಸಮಾಧಿಗೆ ಹೋಗಿ ಅಲ್ಲಿಂದ ಎಲ್ಲರೂ ಬರ್ತಾ ಹಂಗೆ ಒಬ್ಬೊಬ್ಬರನ್ನ ಡ್ರಾಪ್ ಮಾಡಿ ಮನೆಗೆ ಬಂದು ಆರತಿ ಇತ್ತಿಸ್ಕೊಂಡು ಈಗ ಮನೆ ಒಳಗಡೆ ಹೋಗೋ ಟೈಮ್ ಬಂದಿದೆ. ಸೊ ಐ ಹೋಪ್ ನನ್ನ ಈ ಎಂಗೇಜ್ಮೆಂಟ್ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯರನ್ನಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್. ಬ್ಯಾಗ್ ಇಟ್ಕೊಂಡಿದ್ದೀನಿ ಗೈಸ್.